ಸಾಕಷ್ಟು ಜನ ಸ್ಟಾರ್ಸ್ ಈ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ ಸಾಕಷ್ಟು ಶ್ರಮ ಪಡಬೇಕಾಗ್ತದೆ. ಚಿಕ್ಕಣ್ಣವರು ಎಷ್ಟೋ ಸಲ ನಿದ್ದೆ ಬಿಟ್ಟಿದ್ದಾರೆ, ಊಟ ಬಿಟ್ಟಿದ್ದಾರೆ. ಹೇಳ್ತಾ ಇದ್ದೆ, ಅಪ್ಪ ತಲೆ ಕೆಡಿಸ್ಕೊಂಬೇಡ ಅಂದರೆ ನಾವೇನೋ ಮಾತಾಡ್ತಾ ಇರ್ತೀವಿ, ಅವ್ರಿಗೆ ಒಂಥರ ಆಬ್ಸೆನ್ಸ್ಮೆಂಟಲ್ಲಿ ಇರೋರು ಕೇಳಿದ್ರೆ ಅಪ್ಪಾಜಿ ಯಾರೋ ಎದುರಿಸ್ತಾರೆ ಅಂದರೆ ಸಿನಿಮಾ ರಿಲೀಸ್ ಆದಾಗ ಹೆಂಗೆ, ಫ್ಲಾಪ್ ಆಗ್ಬಿಟ್ರೆ ಹೆಂಗೆ. ಸೊ ಚಿಕ್ಕಣ್ಣನಿಗೆ ಫ್ಲಾಪ್ ಅನ್ನೋ ಪದ ಕೇಳಿದ್ರೆ ಸಾಕು ಒಂಥರ ಈ ಶೇಕ್ ಆಗ್ಬಿಡೋರು. ಅಪ್ಪಾಜಿ ನೆಗೆಟಿವ್ ಮಾತ್ರ ಮಾತಾಡೋದು ಬೇಡ, ಬರೀ ಪಾಸಿಟಿವ್ ಮಾತಾಡೋಣ ಅಂತ. ನಿಮ್ಮ ತಂದೆಯವ್ರು ಇದ್ದಿದ್ರೆ, ನಮ್ಮ ತಂದೆ ನಿಮ್ಮ ತಂದೆ ಇದ್ದಿದ್ರೆ ನಿಜವಾಗ್ಲೂ ಭಾಳ ಖುಷಿ ಪಟ್ಟಿರೋರು. ಇಬ್ಬರ ಮೇಲೆ ದೇವರಾಗಿದ್ದಾರೆ, ಅವ್ರು ನಮ್ಮನ್ನ ಸದಾಕಾಲ ಕಾಪಾಡ್ತಾರೆ. ನಾನು ಬಿದ್ದಾಗ ಕೈ ಹಿಡ್ದು ಮೇಲೆತ್ತಕ್ಕೆ ನಮ್ಮ ತಂದೆ ಇದ್ದಾರೆ, ನೀನು ಬಿದ್ದಾಗಲೂ ಕೈ ಹಿಡ್ದು ಮೇಲೆತ್ತಕ್ಕೆ ನಿಮ್ಮ ತಂದೆ ಜೀವಂತವಾಗಿ ಇಲ್ಲದೆ ಇದ್ರು ಅವ್ರ ಆತ್ಮ ಇದ್ದೇ ಇರ್ತದೆ. ಸೊ ತಲೆ ಕೆಡಿಸ್ಕೊಳ್ತೀವಲ್ಲ. ಹೆಬ್ಬುಲಿ, ಮದಗಜ, ರಾಬರ್ಟ್ ಇವೆಲ್ಲ ಸ್ಟಾರ್ ಸಿನಿಮಾಗಳು. ಅದರ ಸಕ್ಸಸ್ ನಾವು ನೋಡಿದ್ವಿ. ಆಮೇಲೆ ಒಂದಲ್ಲ ಎರಡಲ್ಲ ಒಂಥರ ಚರ್ಚೆ ಆದಂತ ಸಿನಿಮಾ, ಅವಾರ್ಡ್ಗಳು ಬಾಚ್ಕೊಳ್ತು. ಅದ್ರ ಸಕ್ಸಸ್ ಒಂದು ಬೇರೆ ರೀತಿ ಸಕ್ಸಸ್ ನೋಡಿದ್ವಿ. ಚಿಕ್ಕಣ್ಣ ಅನ್ನುವಂಥ ಒಬ್ಬ ಕಲಾವಿದನ ಹಾಕೊಂಡು ಅವ್ರನ್ನ ಲಾಂಚ್ ಮಾಡ್ತೀರ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇತ್ತು. ಅವಾಗ ಒಂದಷ್ಟು ಕ್ವೆಶನ್ ಮಾರ್ಕ್ ಇತ್ತು. ಈಗ ಅದರಲ್ಲೂ ಸಕ್ಸಸ್ ಆಗಿದೆ. ಏನಾದ್ರ ಸೀಕ್ರೆಟ್ ಏನು ಅಂತ ತುಂಬಾ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಿರ್ಮಾಪಕರು ಏನಾದ್ರು ಹೇಳ್ಬೋದಾ ಈ ವೇದಿಕೆ ಮೇಲೆ ಅಂತ? ನಮಗೆ ಸೀಕ್ರೆಟ್ ಅನ್ನೋದೇನಿಲ್ಲ, ಅವಮಾನನ ಚಾಲೆಂಜ್ ಆಗಿ ತಗೊಂಡ್ವಿ ಅಷ್ಟೇ. ಯಾಕಂದ್ರೆ ಚಿಕ್ಕಣ್ಣವ್ರಿಗೂ ಬಹಳಷ್ಟು ಸಲ ಭಯ ಪಡಿಸಿ ಕಾಲು ಎಳೆದಿರೋರು ಬೇಕಾದಷ್ಟು ಜನ ಇದ್ದಾರೆ. ಇವತ್ತು ಕಾಲು ಎಳೆದಿರೋರು ಕಾಲ್ ಶೀಟ್ ಕೇಳ್ತಾ ಇದಾರಂತೆ. ನಮ್ಗೆ ಅದು ಬಹಳ ಖುಷಿ ಆಯ್ತು. ಸೊ ಅದು ಸಾಧನೆ. ನಮ್ಮ ತಂದೆ ನಮ್ಗೆ ಹೇಳ್ತಾ ಇದ್ದೇನು ಅಂದ್ರೆ, ನಮ್ಗೆ ಯಾರಾದ್ರೂ ತೊಂದರೆ ಕೊಟ್ಟಾಗ ನಾವು ವಾಪಸ್ ತೊಂದರೆ ಕೊಡಕ್ ಹೋಗ್ಬಾರ್ದು. ಅವರು ಸಹಾಯ ಕೇಳ್ಕೊಂಡು ನಮ್ಮ ಮುಂದೆ ಬರ್ತಾರಲ್ಲ, ಅದು ಸಾಧನೆ ಅಂತ. ಸೊ ಹಂಗಾಗಿ ಚಿಕ್ಕಣ್ಣವ್ರಿಗೆ ಯಾರ್ಯಾರು ಅವಮಾನ ಮಾಡಿದ್ರು, ಯಾರು ಕಾಲು ಎಳೆದಿದ್ರು, ಅವತ್ತು ಕಾಲು ಎಳೆದಿದ್ರು ತೊಂದರೆ ಇಲ್ಲ. ನಮ್ಗೇನು ಎಲ್ಲರೂ ಸಹಾಯ ಮಾಡಬೇಕು ಅನ್ನೋದೇನಿಲ್ಲ. ನಿಮಗೆ ನಮಗೆ ಹಣೆ ಬರ ಬರ್ಕೊಳ್ಳೋಂಥ ಶಕ್ತಿ ಕೊಟ್ಟಿದ್ದಾನೆ. ನಾವೇನು ಯಾರು ಸಹಾಯನೂ ಬೇಕಾಗಿಲ್ಲ. ಆದರೂ ಸಿನಿಮಾ ಅಂತ ಬಂದಾಗ ರಾಜಕೀಯ, ಸಿನಿಮಾ, ಕೆಲವೊಂದಷ್ಟು ಫೀಲ್ಡ್ ಜನಗಳಿದ್ರೆ ಮಾತ್ರ ನಮ್ಮ ಜೀವನ ನಡೀತದೆ. ನಮ್ಮ ಬಂಡಿ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಜನ ಇರಬೇಕು. ಸರ್, ಇವಾಗ ಟುವರ್ಡ್ಸ್ 3rd ವೀಕ್ ಹೋಗ್ತಾ ಇದೀವಿ. ಫಸ್ಟ್ ಅಂಡ್ ಸೆಕೆಂಡ್ ವೀಕು ತುಂಬಾ ಚೆನ್ನಾಗಿ ಆಗಿದೆ. ಆಮೇಲೆ ನೀವೇನು ನೋಡಿದ್ರಿ, ಹೌಸ್ಫುಲ್ ಶೋಸ್ ಸುಮಾರು 2100 ಚಿಲ್ಲರೆ ಹೌಸ್ಫುಲ್. ನನಗೆ ಶಾಕ್ ಆಗೋಯ್ತು. ನಾನು ಮಾಡಿರೋ 3 ಸಿನಿಮಾ ಯಾವ್ದಾವ್ದು ಹೌಸ್ಫುಲ್ ಆಯಿತು ನನಗೆ ಇವತ್ತಿಗೂ ಕೇಳಿದ್ರೆ ಲೆಕ್ಕ ನನಗೆ ಗೊತ್ತಿಲ್ಲ. ಬಟ್ ಈ ಸಿನಿಮಾದ ಲೆಕ್ಕ ಯಾಕಿದೆ ಅಂದರೆ, ಇದು ನಮಗೆ ತುಂಬ ಮನಸ್ಸಿಗೆ ಹತ್ರವಾಗಿರುವಂಥ ಒಂದು ಸಿನಿಮಾ. ಆಮೇಲೆ ನಿಮಗೆ ಗೊತ್ತಿದೆ ವಿಮೆನ್ ಪವರ್. ಹೆಣ್ಮಕ್ಳು ಏನೇ ಮನಸ್ಸಿಟ್ಟು ಹೆಣ್ಣು ಡಿಸೈಡ್ ಮಾಡಿದ್ರೆ ಬೇಕಾದ್ರೆ ಮನೇನ ಹಾಳು ಮಾಡ್ಬೋದು, ಉದ್ಧಾರನೂ ಮಾಡ್ಬೋದು ಅಂತ. ಸೊ ಭೂಮಿ ತಾಯಿ ಹೆಣ್ಣು, ಸೊ ನಾವು ಕುಡಿಯೋ ನೀರು ಹೆಣ್ಣು, ನಾವು ತಿನ್ನೋ ಅನ್ನನೂ ಅನ್ನಪೂರ್ಣೇಶ್ವರಿ. ಅದೇ ರೀತಿ ನಾನು ಹೇಳಿದೆ, ಅಪ್ಪಾಜಿ ಯಾರೋ ಹೇಳಿದ್ರು ಉಮಾಪತಿ ಫಿಲ್ಮ್ಸಲ್ಲಿ ಮಾಡಕ್ಕೆ ಹೇಳು. ಹೌದಾ, ಉಮಾಪತಿ ಫಿಲ್ಮ್ಸಲ್ಲಿ ಮಾಡಕ್ಕೆ ಹೇಳು ಅಂತ. ನಂದು ಅಪ್ಪಾಜಿ ತಲೆ ಕೆಡಿಸ್ಕೊಂಬಿಡ, ಉಮಾಪತಿ ಫಿಲ್ಮ್ಸಲ್ಲಿ ದುಡ್ಡು ಬರ್ತದೆ, ನೀನು ಜೀವನ ಚೆನ್ನಾಗಿರ್ಬೇಕು ಅಂದ್ರೆ DN ಸಿನಿಮಾಸಲ್ಲಿ ಮಾಡೋಣ ಅಂತ. ನೋಡಿ, ಇವಾಗ ಈ ಸಿನಿಮಾಕ್ಕೆ ಅವಾರ್ಡು ನಿಮಗೆ ಸಿಗ್ಲಿ, ಯಾಕಂದ್ರೆ ನಮಗೆ ಫೇಸ್ ಆಫ್ ದಿ ಪ್ರಾಜೆಕ್ಟು ಚಿಕ್ಕಣ್ಣ. ಸೊ ಚಿಕ್ಕಣ್ಣವ್ರಿಗೆ ಅವಾರ್ಡ್ ಸಿಕ್ಕಿದ್ರೆ ನಮಗೆ ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡು, ಇನ್ನೆಲ್ಲ ಅವಾರ್ಡ್ಗಳು ನಮ್ಗೆ ಅದೇನೆ. ಅಂದ್ರೆ ₹100 ಲೆಕ್ಕ ಕೊಟ್ಟು ಸರ್, ಇವಾಗ ಏನಾಗ್ತದೆ ಡಿಸ್ಟ್ರಿಬ್ಯೂಷನ್. ಇವಾಗ ಈ ಸಿನಿಮಾ ನಾನು ನೇರವಾಗಿ ಹೇಳ್ಬಿಡ್ತೀನಿ ಸರ್, ಸೋತಿದ್ರೆ ನಮ್ಮನ್ನು ಕೇಳೋಕ್ಕೆ 4 ಜನನೂ ಇರ್ತಾರಲ್ಲ, ಗೆದ್ದಿದ್ದೀವಿ 10 ಜನ ಜೊತೆಲಿದ್ದೀವಿ. ನೇರವಾಗಿ ಹೇಳ್ಕೊಳಕ್ಕೆ ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಚಿಕ್ಕಣ್ಣ ಸೋಲ್ಬೇಕು, ಉಮಾಪತಿ ಸೋಲ್ಬೇಕು ಅನ್ನೋದು ಬೇಕಾದಷ್ಟು ಜನ ಕಾಯ್ತಾ ಇದ್ರು. ಆದರೆ ನಾನು ಅದಕ್ಕೆ ಹೇಳಿದ್ನಲ್ಲ, ನಮ್ಮ ತಂದೆ ಅವ್ರ ತಂದೆ ಜೀವಂತವಾಗಿ ಇಲ್ಲದೆ ಇದ್ರು, ಅವ್ರ ಆತ್ಮ ನಮ್ಮನ್ನ ಕಾಪಾಡ್ತಾ ಇದೆ. ಸೊ ಸಮಸ್ಯೆಗಳು ಬಂದೇ ಬರ್ತದೆ ಸರ್, ಎಲ್ಲಿಲ್ಲ ಸಮಸ್ಯೆ ಎಲ್ಲ ಕಡೆ ಇದೆ. ಅದನ್ನ ನಾವು ಭೇದಿಸ್ಕೊಂಡು ಹೋಗ್ಬೇಕಷ್ಟೇ. ನಾವು ಚೆಕ್ಕಿಂಗು ಮತ್ತೊಂದು ಇನ್ನೊಂದು ನಾವು ಕಳಿಸಿದಾಗ ಎಲ್ಲ ಕರೆಕ್ಟ್ ಆಗಿದೆ ಅಂತಾನೆ ಹೇಳ್ತಾ ಇದ್ರು. ಚೆಕ್ಕಿಂಗ್ ಇನ್ಸ್ಪೆಕ್ಟರ್ಗಳಿರ್ಬೋದು ಅಥವಾ ಲೈನ್ ಇನ್ಸ್ಪೆಕ್ಟರ್ಸ್, ಅವ್ರು ಇವರೆಲ್ಲ. ನಾವು ನಮ್ಮ ಹುಡುಗರನ್ನ ಒಂದು ಟೀಮ್ ಮಾಡಿ ಬಿಟ್ಟಾಗಲೇ ಗೊತ್ತಾಗಿದ್ದು ₹150 ಟಿಕೆಟ್ ಮಾರ್ತಾ ಇದ್ದಾರೆ. ನೀವು ಬೆಂಗಳೂರಲ್ಲಿ ಥಿಯೇಟರಲ್ಲಿ ನೋಡ್ಬಿಡಿ, ನೀವು ₹100, ₹110 ಇವತ್ತಿಗೂ ನಾವು ಸಿನಿಮಾ ತೋರಿಸ್ತಾ ಇದೀವಿ. ಅಲ್ಲಿ ₹150 ಸಿನಿಮಾ ಜನ ನೋಡ್ತಾ ಇದ್ರು ಅಂದ್ರೆ ಸಿನಿಮಾ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ನಾನು ಹೇಳೋದೇನಂದ್ರೆ, ಜೇನ್ ಕೇಳೋನು ಕೈ ನೆಗ್ದಿರ ಅರ್ಥನ ಅಂದ್ರೆ ತೊಳೆಯೋ ಬದಲು ಕೈ ನೆಗ್ಬೇಕು ಅಂತ. ನೀವು ಜೇನೆಲ್ಲ ತಿಂದಾಕ್ಬಿಟ್ಟು ನೀವು ಕೈಯಲ್ಲಿರೋದು ನಮಗೆ ನೆಗ್ಸೋಕೆ ಬಂದ್ರೆ ಹೆಂಗ್ ಬಿಡೋಕ್ಕಾಗ್ತದೆ? ನೋಡಿ, ನಾನೊಂದು ಹೇಳ್ಬಿಡ್ತೀನಿ, ವ್ಯಾಪಾರ ಅಂತ ಬಂದಾಗ ನಾನು ರಾಕ್ಷಸ. ನಾನು ಯಾರಿಗೂ ಏನು ಪ್ಲೀಸ್ ಮಾಡ್ಕೊಂಡು ಕೂತ್ಕೋಬೇಕಾಗಿಲ್ಲ. ನನಗೆ ಜೇಬು ಕೈ ಹಾಕಿ ಕಿತ್ಕೊಳ್ಳೋದು ಗೊತ್ತಿದೆ,
ಜೀವನ ಕಿತ್ಕೊಳ್ಳೋದು ಗೊತ್ತಿದೆ. ಯಾಕಂದ್ರೆ ನಾವು ಈ ಲೆವೆಲ್ಗೆ ಬರಬೇಕಾದ್ರೆ ಭಾಳ ಕಷ್ಟಪಟ್ಟಿದ್ವಿ. ನಮ್ಮ ತಾಯಿ ತಂದೆ ನಮ್ಮ ಹಿರಿಕರು ಎಲ್ಲ ಭಾಳ ಕಷ್ಟಪಟ್ಟೆ ಸಂಪಾದನೆ ಮಾಡಿರೋದು. ನಾನು ಯಾರಿಗಾದ್ರೂ ಕೊಡ್ಬೇಕಾದ್ರೆ ಕಷ್ಟಪಟ್ಟಿರೋರು ಮಾತ್ರ ಕೊಡ್ತೀನಿ, ಸುಮ್ಮನೆ ಯಾರಿಗೂ ಕೊಡಲ್ಲ. ಅದೇ ರೀತಿ ನಮಗೆ ಬರೋದನ್ನು ಅಷ್ಟೇ, ಯಾರೇ ತಡೆ ಹಾಕಿದ್ರು ಅದನ್ನ ಕಿತ್ಕೊಳ್ಳೋ ತಾಕತ್ ದೇವ್ರನ್ನ ಕೊಟ್ಟಿದ್ದಾನೆ, ಕಿತ್ಕೋತೀವಿ. ಆದರೆ ನಾನು ಹೇಳೋದಿಷ್ಟೇ, ಒಂದು ಥಿಯೇಟರ್ಗಳಲ್ಲಿ ಇಷ್ಟು ಹೌಸ್ಫುಲ್ ಬರ್ತಾ ಇದೆ ಅಂದ್ರೆ ಖುಷಿ ಪಡಬೇಕು. ಸಿನಿಮಾ ಒಳ್ಳೆ ಸಿನಿಮಾ ಬಂದಾಗ ನೀವು ಅಂತ ಕಳ್ತನ ಮಾಡಿ ಒಳ್ಳೆ ಸ್ಕ್ರೀನ್ ಹಾಕಿ ಪ್ರೊಜೆಕ್ಟರ್ ಹಾಕಿ ಒಳ್ಳೆ ರೆಸ್ಟ್ ರೂಮ್, ಲೇಡೀಸ್ಗಳು ಹೋಗ್ಬೇಕಾದ್ರೆ ಒಳ್ಳೆ ರೆಸ್ಟ್ ರೂಮ್ಗಳಿಲ್ಲ ಅಂದ್ರೆ ಲೇಡೀಸ್ಗಳು ಎಲ್ಲಿ ಸರ್ ಹೋಗ್ತಾರೆ? ಸೊ ನೀವು ಯೋಚನೆ ಮಾಡಿ, ಯಾವುದೇ ಥಿಯೇಟರ್ಗಳು ಅಂದ್ರೆ ಯಾವುದೋ ಒಂದೆರಡು ಥಿಯೇಟರ್ಗಳು ಮಾಡಿರೋದಕ್ಕೆ ಎಲ್ಲ ಥಿಯೇಟರ್ ಓನರ್ನು ನಾನು ಕ್ಯಾಟಗರೈಸ್ ಮಾಡಲ್ಲ. ಬಟ್ ಯಾರೋ ಒಂದು 2-3 ಜನ ಮಾಡುವಂತ ಕಳ್ತನಕ್ಕೆ ಇಡೀ ಇಂಡಸ್ಟ್ರಿಗೆ ಕಳಂಕ ಬರ್ತದೆ. ನಮಗೆ 100 ರೂಪಾಯಿ ಕೊಟ್ಟು 150 ರೂಪಾಯಿ ಲೆಕ್ಕ. ಅವನು ನೆನ್ನೆ ಮೀಟಿಂಗ್ ಅಲ್ಲಿ ಆತ ಹೇಳ್ತಾನೆ, ನಾವು ಟಿಕೆಟ್ ಅರಿಯಲ್ಲ ಅಂತ. ಕೊಪ್ಪಳ ಜಿಲ್ಲೆಯವರು ನಾವು ಟಿಕೆಟ್ ಅರಿಯಲ್ಲ ಸರ್, ನಮ್ಮ ಸಿಸ್ಟಮ್ ಹಿಂಗೆ ಅಂತಾರೆ. ಸೊ ನನ್ನ ಸಿನಿಮಾನೇ ಹಾಕಲ್ಲ. ನಾನು ಎಂತ ಬಂಡ ಅಂದ್ರೆ ನನಗೆ ಬರದೇ ಇದ್ರೂ ಪರವಾಗಿಲ್ಲ, ಅಲ್ಲಿ ನನ್ನ ಸಿನಿಮಾ ಹಾಕಲ್ಲ. ಯಾಕಂದ್ರೆ ನಾವು ಕಲ್ತಿರೋದು ಇಷ್ಟೇ ಸರ್, ನಾವು ಗೆಲ್ಬೇಕು ನಿಜ, ಬಟ್ ಕಾಲು ಕೈ ಹಿಡ್ಕೊಂಡು ಗೆಲ್ಬಾರ್ದು ಸರ್. ಬೇಕಾದ್ರೆ ಕಾಲು ಕೈ ಹಿಡಿಬೇಕಾದ್ರೆ ನಮ್ಮ ತಾಯಿ ತಂದೆಗೆ ನಮಗೆ ಸಹಾಯ ಮಾಡಿರುವಂಥವ್ರಿಗೆ ಕಾಲು ಕೈ ಹಿಡಿಯೋಣ. ಕಂಡ್ಕೊಂಡವ್ರಿಗೆಲ್ಲ ಯಾಕೆ ಸರ್ ಕಾಲು ಕೈ ಹಿಡಿಬೇಕು? ಜನಕ್ಕೆ ಕಾಲು ಕೈ ಹಿಡಿಯೋಣ ಬಿಡಿ. ಸೊ ಕಳ್ತನ ಮಾಡೋರ್ಗೆ ಯಾಕೆ ಹಿಡಿಬೇಕು? ನನ್ನ ಚೇಂಬರ್ ಕರೆಸಿ ಆಮೇಲೆ ಸೂಕ್ತವಾದ ಕ್ರಮ ತಗೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀವಿ. GSTಗೂ ಕಂಪ್ಲೇಂಟ್ ಬರೀತಾ ಇದ್ವಿ. ಯಾಕೆಂದ್ರೆ ಅವ್ರು ನೇರವಾಗಿ ಹೇಳ್ತಾರೆ ನಾವು GSTನೇ ಕಟ್ಟಲ್ಲ ಅಂತಾರೆ. ಸೊ ನೀವು ಯೋಚನೆ ಮಾಡಿ, ನಾವೆಲ್ಲ ಕಷ್ಟಪಟ್ಟಿರೋದು ಸರ್ಕಾರಕ್ಕೆ ಒಂದು ಆದಾಯ ಕೊಡಬೇಕು, ನಾವು ಒಂದು ಆದಾಯ ಮಾಡ್ಕೋಬೇಕು ಅಂತ ಹೇಳಿ. ಸರ್ಕಾರದ ಆದಾಯಕ್ಕೂ ಕನ್ನ ಆಗ್ತಾ ಇದ್ದಾರೆ, ನಮ್ಮ ಆದಾಯಕ್ಕೂ ಕನ್ನ ಆಗ್ತಾ ಇದ್ದಾರೆ ಅಂದ್ರೆ ನಾವು ಆಕ್ಷನ್ ತಗೋಬೇಕು ಬಿಡು. ಸರ್, ನನ್ನ ಅನುಭವದ ಪ್ರಕಾರ ಡಿಸ್ಟ್ರಿಬ್ಯೂಟರ್ ಆಗಿ ಹೆಬ್ಬುಲಿ ಸಿನಿಮಾ ನಾವು ಒಂದು ಪಾರ್ಟ್ ಮಾಡಿದ್ವಿ, ರಾಬರ್ಟ್ ಸಿನಿಮಾ ಇಂಟರ್ ಕರ್ನಾಟಕ ಮಾಡಿದ್ವಿ, ಮದಗಜ ಇಂಟರ್ ಕರ್ನಾಟಕ, ಈ ಸಿನಿಮಾನು ಮಾಡಿದ್ವಿ. ನಿಮ್ಗೆ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಅಲ್ಲಿರೋ ಥಿಯೇಟರ್ ಓನರ್ಗಳು GST ನಂಬರ್ ಇಲ್ಲ ಸರ್ ಅವ್ರ ಹತ್ರ. GST ನಂಬರ್ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅವ್ರು ಇನ್ನ ಯಾವ ಡೈಲಾಮಾ ಅಲ್ಲಿದ್ದಾರೆ ಅಂತಂದ್ರೆ ಕೆಲವೊಬ್ಬರ ಹತ್ರ ಇಲ್ಲಿಗೆಲ್ಲ ನಡ್ಸ್ಕೊಂಡು ಹೋಗ್ತಾರೆ. ಆಮೇಲೆ ಚೆಕಿಂಗ್ ಇನ್ಸ್ಪೆಕ್ಟರ್ಗಳು ಹೋದ್ರೆ, ಈಗ ನಮ್ಮ ಹುಡುಗರು ಹೋದ್ರೆ ಅವ್ರಿಗೆ ಚಾಕು ತೋರಿಸೋದು ಅವು ಇವು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಊರ್ ಬಿಟ್ಟು ಊರು ಹೋಗಿದಾರೆ ಅಂತ ಇದ್ದಂಗೆ ಅವ್ರಿಗೇನೋ ಒಂಥರ 2 ಕೊಂಬಿರ್ತದೆ, ನಮ್ಮೂರಿದು ಅಂತ. ಸೊ ಇವತ್ತು ಸಿಸ್ಟಮ್ಮು ಹೆಂಗಿದೆ ಅನ್ನೋ ಗೊತ್ತಿಲ್ಲ, ಬಟ್ ನಾನು ಭಾಳ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ. ಒಂದೊಂದು ರೂಪಾಯಿಗೂ ಕಷ್ಟಪಟ್ಟಿದ್ದೀನಿ, ಕಷ್ಟಪಡ್ತಾನೆ ಇರ್ತೀನಿ. ನಮ್ಮ ಏನೇ ಇರಿದ್ರು ನಮ್ಮ ಹಿರಿಕರೇನೇ ಸಂಪಾದನೆ ಮಾಡಿದ್ರು. ಯಾಕಂದ್ರೆ ಇದು ಸಿನಿಮಾ ಅಂತ ಬಂದಾಗ ಒಬ್ಬ ವ್ಯಕ್ತಿ ಭವಿಷ್ಯ. ಯಾಕಂದ್ರೆ ನಿಮಗೆ ಗೊತ್ತಿರಲಿ, ಚಿಕ್ಕಣ್ಣ ಅವರು ಯಾರು ಏನೇ ಮಾತಾಡಿದ್ರು ಎಲ್ಲದನ್ನು ಅನುಸರಿಸ್ಕೊಂಡು, ಎಷ್ಟೋ ಸಲ ನಾನು ಚಿಕ್ಕಣ್ಣ ಮಾತಾಡ್ಬೇಕಾದ್ರೆ ನನ್ನ ಹತ್ರ ಕಣ್ಣೀರು ಹಾಕಿದ್ದಾರೆ. ಅಪ್ಪಾಜಿ ಬೇಕಾಗಿತ್ತ ನಮ್ಗಿದು, ನಿಮ್ದೇಗಿದ್ವಿ, ದಿನಕ್ಕೆ ಎಷ್ಟೋ ಸಂಪಾದನೆ ಮಾಡ್ತಾ ಇದ್ದೆ, ಇವತ್ತು ಆದಾಯನೂ ಬಿಟ್ಟು ಒಂದು ಸಿನಿಮಾಗೋಸ್ಕರ ನಮ್ಮ ಜೀವನ ಮುಡ್ಬಿಟ್ಟು ಮಾತುಗಳು ಕೇಳಬೇಕಾಗ್ತ. ಆದ್ರೆ ನಾನು ಚಿಕ್ಕಣ್ಣವ್ರು ಧೈರ್ಯ ಹೇಳಿದ್ದೀನಿ, ಚಿಕ್ಕಣ್ಣವರು ನಂಗೆ ಧೈರ್ಯ ಹೇಳಿದ್ದಾರೆ, ಅಪ್ಪಾಜಿ ತಲೆ ಕೆಡಿಸ್ಕೊಂಬಿಡಿ, ಈ ಸಿನಿಮಾ ಹೋದ್ರೆ ಹೋಗಲ್ಲ, ಏನಾದರೂ ಆದ್ರೆ ನಾನು ನಿಮ್ಮ ಜೊತೆ ಇರ್ತೀನಿ, ಚಿಂತೆ ಮಾಡಬೇಡಿ ಅಂತ. ಆ ಧೈರ್ಯ ಚಿಕ್ಕಣ್ಣವ್ರು ನನಗೆ ಕೊಟ್ಟಿರೋದಕ್ಕೆ ಇವತ್ತು ಈ ಸಿನಿಮಾ ನಾವೊಂದು ಧೈರ್ಯವಾಗಿ ಪಬ್ಲಿಸಿಟಿ ಅಂತ ಬಂದಾಗ, ನನ್ನ ಫಿಲ್ಮ್ ಕೆರಿಯರಲ್ಲಿ ರಾಬರ್ಟ್ ಹಾಕಿದ್ದು ಪಬ್ಲಿಸಿಟಿ ದುಡ್ಡು ಅದಕ್ಕಿಂತ 10-12 ಲಕ್ಷ ಈ ಸಿನಿಮಾಕ್ಕೆ ಎಕ್ಸ್ಟ್ರಾ ಆಗ್ತದೆ. ರಾಬರ್ಟ್ಗೆ ಏನು ಹಾಕಿದ್ವಲ್ಲ ಅದಕ್ಕಿಂತ 10-12 ಲಕ್ಷ. ಚಿಕ್ಕಣ್ಣವ್ರು ನಮ್ಗೆ ಹೇಳಿದ್ರು ಏನಕ್ಕೆ ಇಷ್ಟೆಲ್ಲ ಆಗ್ತಾ ಇದ್ರೆ ಅವಶ್ಯಕತೆ ಇದೆ ಅಂತ. ನಮ್ಮ ಡೈರೆಕ್ಟರ್ ಮಹೇಶ್ ಅವರು ಬೆನ್ನೆಲುಬಾಗಿ ನಮಗೆ ನಿಂತರು. ಯಾಕೆ ಇದನ್ನು ಹೇಳ್ತಾ ಇದೀನಿ ಅಂದರೆ, ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೂ ಮಾರ್ಕೆಟಿಂಗ್ ಅನ್ನೋದು ಕೀ ಪೋಸ್ಟ್ ಆಗಿರ್ತದೆ. ಮಾರ್ಕೆಟಿಂಗ್ ಮಾಡಿದಾಗ ಮಾತ್ರ ಆ ಸಿನಿಮಾ ರಿಲೀಸ್ಗೂ ಮುಂಚೆ ನಾನು ಯೋಚನೆ ಮಾಡೋದೇನಂದ್ರೆ, ಟೈಟ್ಲ್ ಫಸ್ಟ್ ಆಟೋ ಮೇಲೆನೋ ಅಥವಾ ಜನಗಳ ಬಾಯಲ್ಲಿ ಇರಬೇಕು, ಅದಾದ್ಮೇಲೆ ಸಾಂಗ್ಸ್ ಹಿಟ್ ಆಗ್ಬೇಕು, ಅದಾದ್ಮೇಲೆ ಟ್ರೈಲರ್ ಟೀಸರ್, ಅದಾದ್ಮೇಲೆ ರಿಲೀಸ್ ಡೇಟ್. ನೀವು ನಮ್ಮ ಪೋಸ್ಟಲ್ಲಿ ನೋಡಿ, ಚಿಕ್ಕಣ್ಣವ್ರ ಮುಖಕ್ಕಿಂತ ರಿಲೀಸ್ ಡೇಟೇ ದೊಡ್ಡದಾಗಿ ಕಾಣ್ತದೆ. ನಮ್ದು ಅಜೆಂಡಾ ಏನು ಸರ್, ಚಿಕ್ಕಣ್ಣವ್ರೆ ಇರೋ, ಬಟ್ ರಿಲೀಸ್ ಡೇಟ್ ಫಿಕ್ಸ್ ಆದರೆ. ನಮ್ಮಲ್ಲಿ ಏನಾದ್ರೂ ನಾನು ಈಗಾಗಲೇ ಹೇಳಿದ್ನಲ್ಲ, ಯಾರೋ ಒಬ್ರು ಆಲೂಗಡ್ಡೆ ಬೆಳೀತಾರೆ, ಚೆನ್ನಾಗಿ ದುಡ್ಡು ಆಗುತ್ತೆ, ಎಲ್ಲರೂ ಆಲೂಗಡ್ಡೆ ಹಾಕು. ಯಾರೋ ಈರುಳ್ಳಿ ಬೆಳೀತಾರೆ, ಇವಾಗ ಬೆಳ್ಳುಳ್ಳಿ ಕಬಾಬು, ಬೆಳ್ಳುಳ್ಳಿ ಅದು ಇದೊಂದು ಟ್ರೆಂಡಿಂಗ್ ಅಲ್ಲಿ ಇದೆ, ಎಲ್ಲರೂ ಬೆಳ್ಳುಳ್ಳಿ ಕಬಾಬ್ ಅಂತ ಹಾಕ್ಬಿಡೋದು. ನಾನು ಹೇಳೋದೇನಂದ್ರೆ, ಸ್ವಲ್ಪ ಇಲ್ಲಿ ಕಾಮನ್ ಸೆನ್ಸ್ ಇಟ್ಕೊಳ್ಳಿ. ಯಾರು ಉದ್ಧಾರ ಆಗ್ತಾರೆ ಗೊತ್ತಾ? ಯಾವ ಪ್ರೊಡ್ಯೂಸರು ಉದ್ಧಾರ ಆಗಲ್ಲ, ಡಿಸ್ಟ್ರಿಬ್ಯೂಟರ್ ಉದ್ಧಾರ ಆಗ್ತಾರೆ, ಎಕ್ಸಿಬಿಟರ್ ಉದ್ಧಾರ ಆಗ್ತಾರೆ. ಕ್ಯೂಬ್ ಮತ್ತೊಂದು ಇನ್ನೊಂದು ಅಂತ ಯಾರು ಸ್ಯಾಟಲೈಟ್ ಅವ್ರ ಕಂಟೆಂಟ್ ಇದು ಮಾಡ್ತಾರಲ್ಲ, ಅವ್ರು ದುಡ್ಡು ಮಾಡ್ಕೋತಾರೆ. ಆದ್ರೆ ಪ್ರೊಡ್ಯೂಸರ್ಗಳು, ಒಬ್ಬ ಹೀರೋಯಿನ್ ಭವಿಷ್ಯ ಅಥವಾ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ ಭವಿಷ್ಯ, 8 ಸಿನಿಮಾ ರಿಲೀಸ್ ಆದ್ರೆ ಜನ ಹಿಂಗ್ ನೋಡ್ತಾರೆ. ಯಾರಿಗೆ ಅಷ್ಟು ಪುರ್ಸೋತಿದೆ ಸರ್? ಸೆನ್ಸಾರ್ ಆಫೀಸರ್ಗೆ ನಮ್ದು ಅವಾಗ ಇಶ್ಯೂ ಆದಾಗ, ಸರ್ ಸಿನಿಮಾ ನೋಡಿದ್ರೆ ಹೋಗಪ್ಪ ಬೆಳಗ್ಗೆಯಿಂದ 2 ಸಿನಿಮಾ ನೋಡಿದೀನಿ, ನಿಮ್ ಸಿನಿಮಾ ನೋಡೋ ಅಂತ ಕರ್ಮ ನಮ್ಗೇನ್ರಿ ಇದ್ರು. ಅಂದ್ರೆ ಸೆನ್ಸಾರ್ ಆಫೀಸರ್ ಅವ್ರ ಡ್ಯೂಟಿ 3 ಸಿನಿಮಾ ಒಂದ್ ದಿವ್ಸಕ್ಕೆ ನೋಡಕ್ಕೆ ಅವರೇ ತಲೆ ಕೆಡಿಸ್ಕೋಬೇಕಾದ್ರೆ, ಆಡಿಯನ್ಸ್ ಯಾಕೆ ಒಂದ್ ದಿವ್ಸಕ್ಕೆ 8 ಸಿನಿಮಾ ನೋಡ್ಬೇಕು? ಸ್ವಲ್ಪ ಮಾತಾಡ್ಕೊಂಡು ಒಬ್ರಿಗೊಬ್ರು
ಒಂದು 2 ದಿವಸ ಅಥವಾ ಒಂದು ವಾರ ಬಿಟ್ಟು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಸರ್. OTT ನನಗೆ ಗೊತ್ತಿರೋ ಪ್ರಕಾರ 70 to 100 ಡೇಸ್ ಆದಮೇಲೆ ಬರುತ್ತೆ ಸರ್. ಇವಾಗ ಬರೋದೆಲ್ಲ ನಿಮಗೆ 30-40 ಡೇಸಿಗೆ ಬಂದ್ಬಿಡ್ತದೆ. ನಾವು 70 and above ಚಿಕ್ಕಣ್ಣ ಅವರು ಹೇಳಿದ್ರು, ಥಿಯೇಟರ್ಗಳಲ್ಲಿ ಕೆಲವೊಂದಷ್ಟು ಜನ ರಿಕ್ವೆಸ್ಟ್ ಮಾಡಿದಾರಂತೆ ಈ ಸಿನಿಮಾ 50 ಡೇಸ್ ಮಾಡಬೇಕು ಅಂತ. 100% ಹಾಗೆ ಆಗ್ತದೆ. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡಿ 100 ಡೇಸ್ಗೆ ಹಾಕೊಂಡಿದ್ದೀವಿ OTT. ಹೌದು ಹೌದು. ಸರ್ ಥಿಯೇಟ್ರಿಂದ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ವೀಕ್ ಏನ್ ಬರುತ್ತಲ್ಲ ಸಿನಿಮಾ ಅದೇ ಗಟ್ಟಿ. ಇವಾಗ ನಮ್ಗೆ ಉದಾಹರಣೆಗೆ 10 ಕೋಟಿ ಉಪಾಧ್ಯಕ್ಷ ಉದಾಹರಣೆ 10 ಕೋಟಿ ಆಗಿದೆ, 10 ಕೋಟಿ ಆಗಿದೆ ಅನ್ಕೊಳ್ಳಿ. 6 ಕೋಟಿ ನಮ್ಗೆ, 4 ಕೋಟಿ ಥಿಯೇಟ್ರು, ಯೋಫೋ ಕ್ಯೂಬ್ ಚಾರ್ಜಸ್ ಎಲ್ಲ ಸೇರಿಸಿ. ಸೆಕೆಂಡ್ ವೀಕ್ ಏನಾಗುತ್ತೆ ಅಂದ್ರೆ 50-50. ಥರ್ಡ್ ವೀಕ್ ಏನಾಗುತ್ತೆ ಅವ್ರಿಗೆ 60 ಹೋಗುತ್ತೆ, ನಮಗೆ 40 ಬರುತ್ತೆ. ಏನ್ ಬಂದ್ರು ಫಸ್ಟ್ ವೀಕಲ್ಲಿ ಬರಬೇಕು. ಸೆಕೆಂಡ್ ವೀಕಲ್ಲಿ ನಮ್ಗೆ ಏನೇ ಬಂದ್ರು ಅದು ನಮಗೆ ದಕ್ಕಲ್ಲ ಸರ್. ಸೊ ನೀವು ನಂಬ್ತಿರೋ ಇಲ್ಲೋ, ಎಷ್ಟು ಲೆಕ್ಕಾಚಾರ ಹಾಕ್ಬೇಕು ಅಂದ್ರೆ ಪಾಪ ನಮ್ಮ ಸ್ಟಾಫ್ ಇದಾರಲ್ಲ, ನಮ್ಮ ಪ್ರೊಡಕ್ಷನ್ ಹುಡುಗರು ಪ್ರತಿಯೊಬ್ರು ರಾತ್ರಿ 1 ಗಂಟೆವರೆಗೂ ಲೆಕ್ಕ ಹಾಕಿ ಲೆಕ್ಕ ಕಳಿಸ್ಬಿಟ್ಟೆ ಮನೆಗೆ ಹೋಗೋದು. ಮತ್ತೆ ಬೆಳಗ್ಗೆ 9 ಗಂಟೆಗೆ ಆಫೀಸಲ್ಲಿ ಇರ್ತಾರೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇದು ದುಡ್ಡು ಹೋದ್ರೆ ಸರ್ ನಂದು ಇವಾಗ ಬಂದಿದೆ, ನಂದಲ್ಲ ಇಡೀ ಟೀಮ್ದು. ನಾನು ಇವರೆಲ್ಲರಿಗೂ ಲೆಕ್ಕ ಕೊಡಬೇಕು. ಯಾಕಂದ್ರೆ ನೆಕ್ಸ್ಟ್ ಚಿಕ್ಕಣ್ಣವ್ರು ಯಾವ್ದಾನ ಒಂದು ಸಿನಿಮಾ ಮಾಡ್ಬೇಕಾದ್ರು ಚಿಕ್ಕಣ್ಣವ್ರಿಗೆ ಲೆಕ್ಕ ಕೊಡ್ತೀನಿ. ನಿಮಗೆ ಗೊತ್ತಿರಲಿ, ಯಾವುದೇ ಪ್ರೊಡ್ಯೂಸರ್, ಏಕೈಕ ಪ್ರೊಡ್ಯೂಸರ್ ನಾನು ಹೀರೋಗಳಿಗೆ ಲೆಕ್ಕ ಕೊಡ್ತಾ ಇದ್ದೆ. ಸ್ವಾಮಿ ಇದು ನಿಮ್ ವ್ಯಾಪಾರ, ನೀವು ನನ್ನ ಹತ್ರ 10 ರೂಪಾಯಿ ಎಕ್ಸ್ಟ್ರಾ ಕೇಳ್ಬಿಡಿ, ನಾನು ಕೊಡೋದು ಇಲ್ಲ. ನನ್ನ ದುಡ್ಡು ನಿಮ್ಗೇನು ಕೊಡ್ಬೇಕು ಕೊಟ್ಟಿದ್ದೀನಿ, ಇದು ನಿಮ್ ವ್ಯಾಪಾರ. ಚಿಕ್ಕಣ್ಣವ್ರಿಗೂ ಅಷ್ಟೇ ಅವ್ರು ಲೆಕ್ಕ ಕೊಡ್ತೀನಿ. ಆಮೇಲೆ ಚಿಕ್ಕಣ್ಣವ್ರಿಗೂ ನಾನೇನು ಇನ್ನೂ ರೆಮ್ಯುನರೇಷನ್ ಕೊಟ್ಟಿಲ್ಲ, ಅವರು ತಗೊಂಡಿಲ್ಲ. ಗೆದ್ಮೇಲೆ ತಗೋತೀನಿ ಅಂತ ಹೇಳಿದಾರೆ. ಇನ್ನ ಅವ್ರೇನ್ ಡಿಮ್ಯಾಂಡ್ ಮಾಡ್ತಾರೋ ಅದನ್ನ ನಾನು ಕೊಡಬೇಕು. ಓ ಇದು ಗೊತ್ತಿರ್ಲಿಲ್ಲ ನಮಗೆ ಮ್ಯಾಟ್ರ್. ಎಕ್ಸ್ಕ್ಲೂಸಿವ್ ವಿಚಾರ. ಇನ್ನೊಂದು ಫೈನಲ್ ಪಬ್ಲಿಕ್ ಅಂದ್ರೆ ಆಡಿಯನ್ಸ್ ಕ್ವೆಶನ್ ಇದು. ಆಬ್ವಿಯಸ್ಲಿ ಈ ತರ ಒಂದ್ ಸಿನಿಮಾ ಹಿಟ್ ಆದಾಗ ಈ ಕ್ವೆಶನ್ ಬರೋದು ಸರ್ವೇ ಸಾಮಾನ್ಯ. ಉಪಾಧ್ಯಕ್ಷ 2 ಎಲ್ಲ ಸ್ಪೇಸ್ ಇದೆ, ಬರುತ್ತಾ? ಬಂದ್ರೆ ನಿಮ್ ಬ್ಯಾನರ್ ಅಲ್ಲೇ ಬರುತ್ತಾ ಅನ್ನುವಂತ ಪ್ರಶ್ನೆ. ಗೆದ್ದಿದ್ದೀವಿ. ಡೈರೆಕ್ಟ್ರು ಇಲ್ಲೇ ಇದ್ದಾರೆ, ಹೀರೋನು ಇದ್ದಾರೆ, ಹೀರೋಯಿನ್ ಇದ್ದಾರೆ, ಪ್ರೊಡ್ಯೂಸರು ಇದ್ದಾರೆ, ಡಿಸ್ಟ್ರಿಬ್ಯೂಟರ್ ನಾನು ಇಲ್ಲಿ ನಿಂತಿದ್ದೀನಿ. ತೊಂದರೆ ಇಲ್ಲ. ಹಂಗೇನಾದ್ರು ಆದಾಗ ಏನಾದರೂ ಅವ್ರಿಗೂ ಮನ್ಸು ಬಂದು ಇಲ್ಲ ಅದಕ್ಕೆ ಸೀಕ್ವೆಲ್ ಅದನ್ನ ಉಟ್ಕೊಂಡಾಗ ಕಂಟಿನ್ಯೂಷನ್ ಉಟ್ಟಾಗ ಖಂಡಿತವಾಗ್ಲೂ ಮಾಡ್ತೀವಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮುಂದಿನ ಎಲ್ಲ ಸಿನಿಮಾಗಳು ಇದಕ್ಕಿಂತ ಜಾಸ್ತಿ ಹಿಟ್ ಆಗ್ಲಿ. ಇಂಡಸ್ಟ್ರಿಗೆ ನಿಮ್ ಪ್ರೊಡಕ್ಷನ್ ಹೌಸ್ ಇಂದ ಬ್ಯಾಕ್ ಟು ವರ್ಷಕ್ಕೆ ಒಂದು 3 ಸಿನಿಮಾ ಬರೋ ತರ ಆಗ್ಲಿ ಅಂತ ವಿಶ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.